ನನ್ನ ಒಂದು ಹೆಸರು ಹೇಳಿದರೆ ನಿಮಗೆ ಅದ್ಭುತವಾದ ಒಂದು ಡಿಸ್ಕೌಂಟ್ ಕೊಡ್ತಾರೆ. ಕೆಲವೊಂದು ಆಟೋಗಳಿಗೆ ಫ್ಲ್ಯಾಟ್ 10,000 ರುಪೀಸು ಡಿಸ್ಕೌಂಟ್ ಕೊಟ್ಟಿದ್ದು ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಅಂತಂದರೆ ನೀವು ಫೋನ್ ಮಾಡಿ ನನ್ನ ಸಬ್ಸ್ಕ್ರೈಬರ್ ಅಂತ ನೀವು ಅವ್ರಿಗೆ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಬೇಕಾದ ಡಿಸ್ಕೌಂಟ್ನ ಅವರು ಮಾಡಿ ಕೊಡ್ತಾರೆ. ವೆಹಿಕಲ್ನ ಕನ್ಕ್ಲೂಷನ್ ಏನು ಅಂತಂದರೆ, ಈ ಒಂದು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದಾ ಈ ಒಂದು 2026ನೇ ಇಸ್ವಿಲಿ. ಸೊ ಗೆಳೆಯರು, ಏನು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವೆಹಿಕಲ್ನ ನೀವು ಖಂಡಿತವಾಗ್ಲೂ ಇದರ ಒಂದು ಬಾಡಿಯ ಒಂದು ಮೆಟಲ್ ಇದೆಯಲ್ಲ, ಇದು ತುಂಬಾ ಒಂದು ಥಿಕ್ನೆಸ್ ಇರುತ್ತೆ, ತುಂಬಾ ಒಂದು ಗಟ್ಟಿಮುಟ್ಟಾಗಿರೋ ಆಟೋ, ಬೇರೆ ಬ್ರ್ಯಾಂಡ್ ರೀತಿ ಅಲ್ಲ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ನಾವು ನಮ್ಮ ಇಡೀ ಇಂಡಿಯಾದ ಒಂದು ಮೋಸ್ಟ್ ಪಾಪ್ಯುಲರ್ ಶೇರ್ ಆಟೋ ಏನಿದೆ ಅದ್ರ ಬಗ್ಗೆ ನಾವು ಮಾಹಿತಿ ತಗೊಳ್ತೀವಿ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಪಿಜೋದ ಅಪೆ ಆಟೋ ಡಿಲೆಕ್ಸ್ ಅಂತ ನೀವಿಲ್ಲಿ ನೋಡ್ತಿರೋದು. ಏನು ಅಂತಂದರೆ ಒಂದು ಅದ್ಭುತವಾದ ಬ್ರ್ಯಾಂಡಿಂಗ್ ಇಲ್ಲೇ ಇದೆ, ಅಪೆಯ ಆಟೋ ಡಿಲೆಕ್ಸ್ ಅಂತ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲಿ CNG ವೇರಿಯಂಟ್ ಕೂಡ ಬರುತ್ತೆ. ಸೊ ಗೆಳೆಯರೆ, ಏನು ಅಂತಂದರೆ ಸಿಟಿಗಳಲ್ಲಿ ಶೇರ್ ಆಟೋ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಏನು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಅಂತಂದರೆ ಸ್ವಂತ ಯೂಸ್ಗೂ ಯೂಸ್ ಮಾಡ್ತಾರೆ. ಇನ್ನೊಂದು ಏನು ಅಂತಂದರೆ ರೈತರು ಬೆಳೆದಿರೋ ಒಂದು ಮೆಟೀರಿಯಲ್ಸ್ನ ಸಪ್ಲೈ ಮಾಡೋಕ್ಕೂ ಕೂಡ ಇಸ್ಕೊಳ್ತಾರೆ. ಇದು ಪ್ಯಾಸೆಂಜರ್ ಆಟೋ ಆದರೂ ಕೂಡ ಇದರಲ್ಲಿ ಏನು ಅಂತಂದರೆ ಲೋಡ್ ತಗೊಂಡೋಗೋ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಆಟೋ ಏನಿದೆ ಇಂಡಿಯಾದಲ್ಲಿ ಒಂದು ಸೂಪರ್ ಕ್ಲಿಕ್ ಆಗಿರೋ ಆಟೋ ಅಂತಲೇ ಹೇಳ್ಬೋದು ಗೆಳೆಯರೆ. ಸೊ ಗೆಳೆಯರೆ, ಇವತ್ತಿನ ವೀಡಿಯೋದಲ್ಲಿ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಜಿನ್ ಪವರ್ ಇರ್ಬೋದು, ಮೈಲೇಜ್ ಇರ್ಬೋದು, ಪ್ಯಾಸೆಂಜರ್ ಕೆಪಾಸಿಟಿ ಇರ್ಬೋದು, ಡ್ರೈವಿಂಗ್ ಕಂಫರ್ಟು, ಹಾಗೆ ಇದರ ಒಂದು ಬೆಲೆ ಮತ್ತು ಮೇಂಟೆನೆನ್ಸು, ಇದೆಲ್ಲದ್ರ ಬಗ್ಗೆನೂ ಕವರ್ ಮಾಡ್ತೀವಿ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವೀಡಿಯೋನ ಶುರು ಮಾಡೋಣ. ಗೆಳೆಯರೆ, ಮೊದಲೇದಾಗಿ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಲುಕ್ ಬಗ್ಗೆ ಮಾತಾಡೋಣ. ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ಮುಂದೆ ಇರುವ ಒಂದು ಶೇಪ್ ಏನಿದೆ ಈ ರೀತಿ ಬರುತ್ತೆ. ತುಂಬಾ ಒಂದು ನಾರ್ಮಲ್ ಆಗಿರೋ ಶೇಪ್ ಇರುತ್ತೆ, ಬಟ್ ಇದೊಂದು ಪ್ರಾಕ್ಟಿಕಲ್ ಆಗಿರೋ ಗಾಡಿ ಆಗಿರುತ್ತೆ. ಅದಕ್ಕೆ ಈ ಒಂದು ವೆಹಿಕಲ್ಲು ಭಾರತದಾದ್ಯಂತ ತುಂಬಾ ಒಂದು ಸಕ್ಸಸ್ ಪಡೆದಿರೋ ವೆಹಿಕಲ್ ಆಗಿರುತ್ತೆ. ಸೊ ನಿಮಗೆ ಏನು ಅಂತಂದರೆ ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್ ಸಿಗುತ್ತೆ. ಯಾಕೆ ಅಂತಂದರೆ ಪೈಲಟಿಂಗ್ ವ್ಯೂ ತುಂಬಾ ಒಂದು ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು 42 ಮಂತ್ಸ್ ಸೂಪರ್ ವಾರಂಟಿ ಅಂತ ಬೇರೆ ಇದೆ. ಇದೇನು ಅಂತಂದರೆ ಕಂಪನಿ ಕಡೆಯಿಂದ. ಹಾಗೆಯೇ ಗೆಳೆಯರೆ, ನೋಡ್ತಿರ್ಬೋದು 2 ಹೆಡ್ಲ್ಯಾಂಪ್ ಬರುತ್ತೆ. ಹೆಡ್ಲ್ಯಾಂಪು ಜೊತೆಗೆ ಒಂದು ಇಂಡಿಕೇಟರ್ ಬರುತ್ತೆ. ಎರಡು ಕೂಡ ಹಾಲೋಜನ್ ಆಗಿರುತ್ತೆ. ಇದು ಬಂದು ಗ್ಲಾಸ್ ಆಗಿರುತ್ತೆ, ಇದು ಬಂದು ಫೈಬರ್ ಕವರ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಇದರ ಒಂದು ಬಾಡಿಯ ಒಂದು ಮೆಟಲ್ ಇದೆಯಲ್ಲ, ಇದು ತುಂಬಾ ಒಂದು ಥಿಕ್ನೆಸ್ ಇರುತ್ತೆ, ತುಂಬಾ ಒಂದು ಗಟ್ಟಿಮುಟ್ಟಾಗಿರೋ ಆಟೋ, ಬೇರೆ ಬ್ರ್ಯಾಂಡ್ ರೀತಿ ಅಲ್ಲ. ಹಾಗೆಯೇ ಇದರ ಒಂದು ಮಡಗಾಡು ಏನು ಅಂತಂದರೆ ಇದು ನಿಮಗೆ ಕಂಪ್ಲೀಟಾಗಿ ಫೈಬರ್ ಬರುತ್ತೆ. ಹಾಗೆಯೇ ಗೆಳೆಯರೆ, ನೋಡ್ತಿರ್ಬೋದು ಏನು ಅಂತಂದರೆ ಡ್ರೈವರ್ನ ರೇಯರ್ ವ್ಯೂ ನೋಡೋಕ್ಕೆ ಒಂದು ರೇಯರ್ ವ್ಯೂ ಒಂದು ಮಿರರ್ ಸಿಗುತ್ತೆ. ಇದು ತುಂಬ ಒಂದು ಪ್ರಾಕ್ಟಿಕಲ್ ಆಗಿದೆ. ನೋಡ್ತಿರ್ಬೋದು ಸಿಂಪಲ್ ಇಂಜಿನಿಯರಿಂಗ್, ಜಸ್ಟ್ ಒಂದು ರಾಡ್ ಇದೆ, ಒಂದು ಮಿರರ್ ಇದೆ. ಸೊ ಗೆಳೆಯರೆ, ನೋಡ್ತಿರ್ಬೋದು ಏನು ಅಂತಂದರೆ 3+1 ಒಂದು 3 ಜನ ಪ್ಯಾಸೆಂಜರು, 1 ಡ್ರೈವರ್ ಪಾಸಿಂಗ್ ಇರುತ್ತೆ. ಸೊ ಗಾಡಿಯ ಒಂದು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು. ಇದಕ್ಕೇನು ಅಂತಂದರೆ ಇದಕ್ಕೆ ಟಾರ್ಫಲ್ ಹಾಕಿಲ್ಲ. ಈ ಒಂದು ವೆಹಿಕಲ್ಗೆ ಕಂಪನಿಯಿಂದನೇ ಟಾರ್ಫಲ್ ಕೂಡ ಬರುತ್ತೆ. ಬಟ್ ಈ ವೆಹಿಕಲ್ನ ನಾನು ಯಾಕೆ ಚೂಸ್ ಮಾಡಿ ತೊಗೊಬಂದೆ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡ್ತಿರ್ಬೋದು, ಎಷ್ಟು ರಾಡ್ಸ್ ಇದೆ ಅಂತ. ಬರೀ ಒಂದೇ ಒಂದು ರಾಡಲ್ಲಿ ಕೊಟ್ಟಿಲ್ಲ, ತುಂಬಾ ಒಂದು ಗಟ್ಟಿಮುಟ್ಟಾಗಿದೆ. ಸೊ ಹಾಗೆಯೇ ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲು ನೋಡ್ತಿರ್ಬೋದು. ಕ್ಲಾಸಿಕ್ ಅಂತ ಒಂದು ಸ್ಟಿಕ್ಕರ್ ಬರುತ್ತೆ. ಇದೇನು ಅಂತಂದರೆ ಕ್ಲಾಸಿಕ್ ವೇರಿಯಂಟ್ ಆದ ಕಾರಣ ಈ ಒಂದು ಸ್ಟಿಕ್ಕರ್ ಬರುತ್ತೆ. ಹಾಗೆಯೇ ನಿಮಗೇನು ಅಂತಂದರೆ ಡೋರ್ ಕೂಡ ಬರುತ್ತೆ ಪ್ಯಾಸೆಂಜರ್ಗೆ, ಬಟ್ ಡ್ರೈವರ್ ಸೈಡ್ ಡೋರ್ ಇರಲ್ಲ. ಹಾಗೆಯೇ ಗೆಳೆಯರೆ, ಹಿಂದ್ಗಡೆ ನೋಡ್ತಿರ್ಬೋದು, ಹಿಂದ್ಗಡೆ ಏನು ಅಂತಂದರೆ ಆಟೋ DX ಅಂತ ಒಂದು ಲೋಗೋ ಕೂಡ ಬರುತ್ತೆ. ಹಾಗೆಯೇ ನೀರು ಹಾಕೋಕ್ಕೆ ಏನು ಅಂತಂದರೆ ಇಲ್ಲೊಂದು ಟ್ಯಾಂಕ್ ಕೂಡ ಬರುತ್ತೆ. ಹಾಗೆಯೇ ರೇಯರ್ ಸೈಡ್ ನೋಡ್ತಿರ್ಬೋದು. ಈ ಒಂದು ವೆಹಿಕಲ್ನ ರೇಯರ್ ವ್ಯೂ ಬಂದುಬಿಟ್ಟು ಈ ರೀತಿ ಬರುತ್ತೆ. ಸೊ ಇದೀಗ ಇನ್ಕಂಪ್ಲೀಟ್ ವೆಹಿಕಲ್ಲು ಟಾರ್ಫಲ್ ಹಾಕಿದಾಗ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಗೆಳೆಯರೆ, ಈ ಒಂದು ವೆಹಿಕಲ್ನ ರೇಯರ್ ಟೈಲ್ ಗೇಟ್ ನೋಡ್ತಿರ್ಬೋದು. ಏನು ಅಂತಂದರೆ PIG ಅಂತ ಒಂದು ಪಂಚಿಂಗ್ ಬರುತ್ತೆ, ಪ್ಲಸ್ ಒಂದು ಯೆಲ್ಲೋ ಕಲರ್ FC ಸ್ಟಿಕ್ಕರ್ ಬರುತ್ತೆ. ಇದೆಲ್ಲ ಏನು ಅಂತಂದರೆ ಕಂಪನಿಯಿಂದನೇ ಬರ್ತದೆ. ಈ ಒಂದು ಡೋರ್ಗೆ 1, 2, 3 ಇಂಜಸ್ ಬರುತ್ತೆ. ಹಾಗೆಯೇ ಇದರ ಒಂದು ಟೈಲ್ಯಾಂಪ್ ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಹ್ಯಾಲೋಜಿನ್ ಟೈಲ್ಯಾಂಪ್ ಆಗಿರುತ್ತೆ. ಇದೇನು ಅಂತಂದರೆ ಇದರಲ್ಲೇ ನಿಮಗೆ ಸ್ಟಾಪ್ ಲೈಟು, ಪಾರ್ಕಿಂಗ್ ಲೈಟು, ರಿವರ್ಸ್ ಲೈಟು ಎಲ್ಲನೂ ಕೂಡ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ಇಂಜಿನ್ನ ಸೇಫ್ ಮಾಡೋಕ್ಕೆ ಒಂದು ಮೆಶ್ಶು ಕೂಡ ಸಿಗುತ್ತೆ. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅದ್ಭುತವಾಗಿದೆ. ನನಗೇನು ಅಂತಂದರೆ ಈ ಒಂದು ವೆಹಿಕಲಲ್ಲಿ ಇದರ ಒಂದು ಬಿಲ್ಡ್ ಕ್ವಾಲಿಟಿನೇ ನನಗೆ ತುಂಬಾ ಇಷ್ಟ ಆಗಿರೋದು. ಏನು ಅಂತಂದರೆ ಪ್ರಾಕ್ಟಿಕಲ್ ಆಗಿದೆ, ಗ್ರಾಮೀಣ ಪ್ರದೇಶಕ್ಕೆ ಬೇಕಾದ ರೀತಿಲಿದೆ. ಏನು ಅಂತಂದರೆ ತುಂಬ ಗಟ್ಟಿಮುಟ್ಟಾಗಿದೆ ಈ ಒಂದು ವೆಹಿಕಲ್. ಹಾಗೆಯೇ ನೋಡ್ತಿರ್ಬೋದು ಇದರ ಒಂದು ಇಂಜಿನ್ ಬಂದುಬಿಟ್ಟು ರೇಯರ್ ಸೈಡ್ ಮೌಂಟ್ ಆಗಿರುತ್ತೆ. ಸೊ ಇಂಜಿನ್ ಬಂದು ರೇಯರ್ ಸೈಡ್ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ವಿಸಿಬಲ್ ಆಗಿ ಕಾಣುತ್ತೆ. ಸೊ ಗೆಳೆಯರೆ, ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಈ ರೀತಿ ಇರುತ್ತೆ. ಹಾಗೆ ಗೆಳೆಯರೆ, ಏನು ಅಂತಂದರೆ ಈ ವೆಹಿಕಲ್ನ ಇನ್ನೊಂದು ವಿಶೇಷತೆ ತೋರಿಸ್ತೀನಿ. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ದು ಇಂಟೀರಿಯರಲ್ಲಿ ನೋಡ್ತಿರ್ಬೋದು. ಏನು ಅಂತಂದರೆ ಲೆಗ್ ರೂಮ್ ನೋಡಿ ಎಷ್ಟು ಅಗಲ ಇದೆ ಅಂತ. ಮುಂದುಗಡೆ ಇಷ್ಟು ಅಗಲ ಇದೆ. ಸೊ ಪ್ಯಾಸೆಂಜರ್ ಕೂರುವ ಜಾಗದಲ್ಲಿ ನೋಡ್ತಿರ್ಬೋದು 1.5 ಅಲ್ಲ 2 ಅಡಿಗಿಂತ ಜಾಸ್ತಿ ಅಗಲ ಇದೆ.
ಇನ್ನೊಂದು ಅದ್ಭುತ ಏನು ಅಂತಂದರೆ ಈ ಒಂದು ವೆಹಿಕಲಲ್ಲಿ ಹಿಂದುಗಡೆ ಸಿಗುವ ಒಂದು ಸ್ಪೇಸು ನೋಡ್ತಿರ್ಬೋದು. ಇಲ್ಲೇ ನಿಮಗೆ ಬಹಳಷ್ಟು ಒಂದು ಜಾಗ ಸಿಗುತ್ತೆ. ಏನು ಅಂತಂದರೆ ಪ್ಯಾಸೆಂಜರ್ ಜೊತೆಗೆ ಲೈಟಾಗಿರೋ ಗೂಡ್ಸ್ನ ಸಮೇತ ಆರಾಮಾಗಿ ನಿರಾಳವಾಗಿ ನೀವು ತೊಗೊಂಡೋಗ್ಬೋದು. ಅಷ್ಟು ಒಂದು ಸ್ಪೇಸು ಈ ಒಂದು ವೆಹಿಕಲ್ ಇದೆ. ಬೇಕಾದ್ರೆ ಸೀಟನ್ನು ಬೇಕಾದ್ರೆ ರಿಮೂವ್ ಮಾಡ್ತು ಅಂದರೆ ಗೂಡ್ಸ್ ಆಟೋ ಥರ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಜಿನ್ನು ನೋಡ್ತಿರ್ಬೋದು ಈ ರೀತಿ ಇದೆ. ಈ ಒಂದು ಇಂಜಿನ್ ಬಂದುಬಿಟ್ಟು 435cc ಡೀಸೆಲ್ ಇಂಜಿನ್ ಆಗಿರುತ್ತೆ. ಸೊ ಈ ಒಂದು ಇಂಜಿನ್ ಬಂದುಬಿಟ್ಟು 7 HP ಗಾಡಿ ಆಗಿರುತ್ತೆ. ಹಾಗೆ ಇದು 90 Nm ಟಾರ್ಕು ಈ ಒಂದು ಇಂಜಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಗೆಳೆಯರೆ, ಏನು ಅಂತಂದರೆ ಈ ಒಂದು ಇಂಜಿನ್ ಬಂದು ನೋಡಿ, ರೇಡಿಯೇಟರ್ ಹಾಕೋಕ್ಕೆ ನೀರು ಟ್ಯಾಂಕ್ ಇದೆ. ಆದ್ರೂ ಕೂಡ ಈ ಒಂದು ಇಂಜಿನ್ ಬಂದುಬಿಟ್ಟು ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಮತ್ತು ಇದಕ್ಕೆ ಬಂದುಬಿಟ್ಟು ಡ್ರೈ ಏರ್ ಫಿಲ್ಟರ್ ಆಗಿರುತ್ತೆ. ಏರ್ ಕೂಲ್ಡ್ ಇಂಜಿನ್ನು ಪ್ಲಸ್ ಡ್ರೈ ಏರ್ ಫಿಲ್ಟ್ರು, ಇದರ ಒಂದು ಕಾಂಬಿನೇಷನ್ ಏನು ಅಂತಂದರೆ ನಿಮಗೆ ಮೇಂಟೆನೆನ್ಸು ತುಂಬಾ ಸುಲಭವಾಗಿರುತ್ತೆ. ನಿಮಗೇನು ಅಂತಂದರೆ ಸರ್ವಿಸ್ ಚಾರ್ಜ್ ಎಲ್ಲ ಜಾಸ್ತಿ ಬರೋಲ್ಲ. ಏರ್ ಕೂಲ್ಡ್ ಇಂಜಿನ್ ಅಂದ್ರೇ ಮೇಂಟೆನೆನ್ಸ್ ಫ್ರೀ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಫುಲ್ ಸ್ಟಾರ್ಟ್ ಮಾಡಬೇಕಂದ್ರೆ ನೋಡಿ, ಪುಲ್ಲಿ ಕೂಡ ಇಲ್ಲೇ ಕಾಣ್ತಾ ಇದೆ, ನೋಡ್ತಿರ್ಬೋದು ಪುಲ್ಲಿ. ಇದು ಈ ಒಂದು ವೆಹಿಕಲ್ನ ಪುಲ್ಲಿ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ವಾಟರು. ಸೊ ನೀರನ್ನ ಬಂದುಬಿಟ್ಟು ಇಲ್ಲೇ ಹಾಕಬೇಕಾಗಿರುತ್ತೆ. ಸೊ ಏನು ಅಂತಂದರೆ ಗಾಡಿ ತುಂಬ ಹೀಟ್ ಆದಾಗ ಅದಕ್ಕೆ ನೀರು ಬೇಕಾಗಿರುತ್ತೆ. ಸೊ ಏರ್ ಕೂಲ್ಡ್ ಆದರೂ ಸಮೇತ ನೀರು ಕೂಡ ಬೇಕಾಗುತ್ತೆ ಆ ಒಂದು ವೆಹಿಕಲ್ಗೆ. ಯಾವುದೇ ಒಂದು ವೆಹಿಕಲ್ ಇರಲಿ, ಅದರ ಒಂದು ಸಸ್ಪೆನ್ಷನ್ ಮತ್ತು ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ಒಂದು ವೆಹಿಕಲ್ಗೆ ಏನು ಅಂತಂದರೆ ನಿಮಗೆ ಟ್ಯೂಬ್ಲೆಸ್ ಟೈರೇ ಬರೋದು. ಇದಕ್ಕೆ ಬಂದುಬಿಟ್ಟು 4.50 10 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ನೋಡ್ತಿರ್ಬೋದು ಇದರ ಒಂದು ಸಸ್ಪೆನ್ಷನ್ ಬಂದುಬಿಟ್ಟು ನೋಡಿ, ಒಂದೇ ಸೈಡ್ ಬರೋದು, ಎರಡು ಸೈಡ್ ಬರೋಲ್ಲ. ನೋಡ್ತಿರ್ಬೋದು ಒಂದೇ ಸೈಡ್ ಬರೋದು. ಸೊ ಈ ಒಂದು ಸಸ್ಪೆನ್ಷನ್ ಬಂದುಬಿಟ್ಟು ಹೈಡ್ರೋಲಿಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಪ್ಲಸ್ ಇದರ ಒಂದು ಬ್ರೇಕ್ಸ್ ಬಂದುಬಿಟ್ಟು ಡ್ರಮ್ ಬ್ರೇಕ್ಸ್ ಆಗಿರುತ್ತೆ. ಸೊ ಹಿಂದೆ ನೋಡೋಣ, ಹಿಂದೆನೂ ಕೂಡ ನೋಡ್ತಿರ್ಬೋದು ಏನು ಅಂತಂದರೆ ಡ್ಯಾಂಪರ್ ಟೈಪು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನೇ ಬರೋದು. ಸೊ ಇದಕ್ಕೂ ಕೂಡ ಹಿಂದೆನೂ ಕೂಡ ಟ್ಯೂಬ್ಲೆಸ್ ಟೈರೇ ಬರೋದು. ಇಲ್ಲೂ ಕೂಡ 10 ಸೈಜ್ ಟೈರೇ ಬಂದಿರುತ್ತೆ. ಸೊ ಹಾಗೆಯೇ ಗೆಳೆಯರೆ, ಇಲ್ಲೇ ನೋಡ್ತಿರ್ಬೋದು ಡೀಸೆಲ್ ಟ್ಯಾಂಕ್ ಹಿಂದೆನೇ ಬರುತ್ತೆ. ಇದೇನು ಅಂತಂದರೆ ಇದು ಫೈಬರ್ ಟ್ಯಾಂಕ್ ಆಗಿರಲ್ಲ, ನೋಡ್ತಿರ್ಬೋದು. ಇದು ಬಂದುಬಿಟ್ಟು ಮೆಟಲ್ ಟ್ಯಾಂಕ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು 10.5 ಲೀಟರ್ ಕೆಪಾಸಿಟಿ ಇರುತ್ತೆ. 10.5 ಲೀಟ್ರಿಗೆ ಏನು ಅಂತಂದರೆ ಫುಲ್ ಟ್ಯಾಂಕ್ ಆಗುತ್ತೆ ಈ ಒಂದು ವೆಹಿಕಲ್. ಸೊ ಲೋಕಲ್ ಬಾಡಿಗೆ ಹೊಡೆಯೋ ಗಾಡಿಗಳಿಗೆ 10.5 ಲೀಟರ್ ಟ್ಯಾಂಕು ಮೋರ್ ದೆನ್ ಇನಫ್ ಆಗಿರುತ್ತೆ. ಏನು ಅಂತಂದರೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ ಬೆಳಗಿಂದ ಸಂಜೆ ಗಂಟ ಆರಾಮಾಗಿ ನಿಮ್ಮ ಒಂದು ಕೆಲಸ ಕಾರ್ಯನ ಮಾಡ್ಕೋಬೋದು. 10.5 ಲೀಟ್ರಲ್ಲಿ ನಿಮಗೇನು ಅಂತಂದರೆ 30 ಕಿಲೋಮೀಟರ್ ಮೈಲೇಜ್ ಲೆಕ್ಕ ಹಾಕಿದ್ರೆ ನಿಮಗೇನು ಅಂತಂದರೆ 300 ಪ್ಲಸ್ ರೇಂಜ್ ಆಯಿತು ನಿಮ್ಮದು. 300 ಕಿಲೋಮೀಟರ್ ಸಿಟಿಲಿ ಒಂದಿನಕ್ಕೆ ಓಡಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಅಂತಂದರೆ 10.5 ಲೀಟರ್ನ ಒಂದು ಟ್ಯಾಂಕ್ ಆಗಿರುತ್ತೆ. 19 Nm ಟಾರ್ಕು 8 HP ಪವರ್ ಇರೋ ಕಾರಣ ಸಲೀಸಾಗಿ ಗ್ರಾಮೀಣ ಪ್ರದೇಶದ ಎಂಥದೇ ರೋಡ್ ಇದ್ದರೂ ಕೂಡ ಈ ಒಂದು ವೆಹಿಕಲ್ ಇದೆಯಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಮೈಲೇಜ್ ಬಗ್ಗೆ ನಾವು ಮಾತೇ ಆಡಲೇಬೇಕು. ಇದೇನು ಅಂತಂದರೆ 1 ಲೀಟ್ರಿಗೆ ನಿಮಗೆ 28 to 30 km/ಲೀಟರ್ ಮೈಲೇಜ್ ಕೊಡುತ್ತೆ. ಅದ್ರ ಜೊತೆ ಪವರ್ ಕೂಡ ಸೂಪರಾಗೇ ಕೊಡುತ್ತೆ. ಸೊ ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲು ಸ್ಮೂತ್ ಆಗಿದ್ದರೆ ನೋಡಿ ಗೆಳೆಯರೆ, 32 ಕಿಲೋಮೀಟರ್ ಗಂಟನೂ ಅಚೀವೇಬಲ್ ಆಗಿದೆ ಅಂತ ಹೇಳೋದು ಕಸ್ಟಮರ್ದು ಮಾತು. ಇಂಟೀರಿಯರ್ ಸಂಬಂಧಪಟ್ಟ ಮಾಹಿತಿ ಏನು ಅಂತ ನೋಡೋಣ. ನೋಡ್ತಿರ್ಬೋದು ಇದರ ಒಂದು ಡ್ರೈವಿಂಗ್ ಸೀಟು ತುಂಬಾ ಒಂದು ವಿಸ್ತಾರವಾಗಿದೆ. ಮತ್ತು ಇದು ಕುಷನಿಂಗು ತುಂಬಾ ಚೆನ್ನಾಗಿದೆ, ಸ್ಮೂತ್ ಇದೆ. ಸೊ ಕೂತು ನೋಡೋಣ. ನೋಡಿ ಲೆಗ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಾಲಿಡೋಕ್ಕೆ ತುಂಬಾ ಒಂದು ಜಾಗ ಇದೆ, ನೋಡ್ತಿರ್ಬೋದು. ಇಲ್ಲಿ ಕೂಡ ಜಾಗ ಇದೆ, ಪ್ಲಸ್ ಇಲ್ಲಿ ಕೂಡ ಜಾಗ ಇದೆ. ಸೊ ನೋಡ್ತಿರ್ಬೋದು ಇದರ ಒಂದು ಪೈಲಟಿಂಗ್ ವ್ಯೂ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ನೋಡ್ಬೋದು ರೋಡನ್ನ ಅಂತ. ತುಂಬ ಚೆನ್ನಾಗಿದೆ ವಿಸಿಬಿಲಿಟಿ. ಹಾಗೆಯೇ ಇದರ ಒಂದು ಡ್ಯಾಶ್ಬೋರ್ಡ್ ನೋಡ್ತಿರ್ಬೋದು, ತುಂಬ ಒಂದು ಅಡ್ವಾನ್ಸ್ಡ್ ಆಗಿದೆ ಡ್ಯಾಶ್ಬೋರ್ಡು. ಹೊಸ ಅದ್ಭುತವಾಗಿದೆ. ಸಮಯಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಡಿಸೈನ್ ಮಾಡಿದ್ದಾರೆ. ನೋಡ್ತಿರ್ಬೋದು ಸೌಂಡ್ ಸೆಟ್ ಹಾಕಿದ್ರೆ ನೋಡಿ, ಸ್ಪೀಕರ್ ಹಾಕೋಕ್ಕೆ ಇಲ್ಲಿ ಒಂದು ಜಾಗ ಇದೆ, ಪ್ಲಸ್ ಇಲ್ಲಿ ಕೂಡ ಜಾಗ ಇದೆ. ಕೀ ಸ್ಲಾಟ್ ಬಂದು ಇಲ್ಲೇ ಬರುತ್ತೆ. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಕೀ ಸ್ಲಾಟ್ ಬಂದು ಈ ರೀತಿ ಇರುತ್ತೆ. ಸೊ ಗ್ಲೋ ಬಾಕ್ಸು ಒಂದು ಬರುತ್ತೆ, ಅದು ಕೂಡ ಲಾಕೇಬಲ್ ಆಗಿರುತ್ತೆ. ಪ್ಲಸ್ ಇಲ್ಲಿ ಜಾಗ ಇದೆ ಏನಾದ್ರು ವಸ್ತು ಇಟ್ಕೊಳ್ಳೋಕ್ಕೆ. ಪ್ಲಸ್ ನಿಮಗೆ ಅಸಲ್ ಲೈಟು, ವೈಪರು ಮತ್ತು ಹೆಡ್ಲೈಟ್ ಸ್ವಿಚ್ಚಲ್ಲಿ ಇಲ್ಲೇ ಬರುತ್ತೆ. ಪ್ಲಸ್ ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ನೋಡ್ತಿರ್ಬೋದು 2 USB ಸ್ಲಾಟ್ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ಇದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕೋಕ್ಕೆ ಇಲ್ಲಿ ಜಾಗ ಇದೆ. ಮತ್ತು ಇದರ ಒಂದು ಹ್ಯಾಂಡಲ್ ನೋಡ್ತಿರ್ಬೋದು ತುಂಬಾ ಅಗಲ ಇದೆ. ಪ್ಲಸ್ ಇದು ಮೆಟಲ್, ಇದರಲ್ಲಿ ಫೈಬರ್ ಬರೀ ಇಲ್ಲಿ ಮಾತ್ರ ಸಿಗ್ತಾ ಇರೋದು. ಮತ್ತು ಇದರಲ್ಲಿ ಒಂದು ರಿವರ್ಸು 4 ಗೇರ್ ಬರುತ್ತೆ. ನೋಡ್ತಿರ್ಬೋದು ನಕಲ್ ಗೇರ್ ಎಲ್ಲನೂ ಫಸ್ಟು ಈ ಕಾಂಬಿನೇಷನ್ ಸ್ವಿಚ್ಚಲ್ಲಿ ಇಲ್ಲಿ ಬಂದುಬಿಟ್ಟು ಸೆಲ್ಫು ಬರುತ್ತೆ, ಇಲ್ಲಿ ಹಾರ್ನ್ ಬರುತ್ತೆ. ಪ್ಲಸ್ ಇಲ್ಲಿ ಬಂದುಬಿಟ್ಟು ಹೆಡ್ಲೈಟಿಗೆ ಸಂಬಂಧಪಟ್ಟ ಸ್ವಿಚ್ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾವು ಆನ್ ಮಾಡಿದ್ರೆ ಮೀಟರ್ ನೋಡ್ತಿರ್ಬೋದು, ಮೀಟರ್ ಬಂದುಬಿಟ್ಟು ಈ ರೀತಿ ಫಂಕ್ಷನ್ ಆಗುತ್ತೆ. ಇದರಲ್ಲಿ ಏನು ಅಂತಂದರೆ ಆಗಲೇ ನಾನು ಹೇಳ್ದೆ ಅಲ್ವಾ, ವಾಟರ್ಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲ ಏನು ಅಂತಂದರೆ ಇಲ್ಲಿ ಡಿಜಿಟಲ್ ರೂಪ ಅಂತ ಸಿಗುತ್ತೆ. ಇಲ್ಲಿ ನಿಮಗೆ ಫ್ಯೂಲ್ ಗೇಜ್ ಬಂದುಬಿಟ್ಟು ಲೈಟ್ ಮುಖಾಂತರ ಸಿಗುತ್ತೆ. ಲೈಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ಫ್ಯೂಲ್ ಟ್ಯಾಂಕಲ್ಲಿ ಫ್ಯೂಲ್ ಇದೆ ಅಂತ ಅರ್ಥ. ಹಾಗೆಯೇ ಕಿಲೋಮೀಟ್ರದ್ದು ಸ್ಪೀಡ್ ಬಂದುಬಿಟ್ಟು ಇಲ್ಲೇ ಬರುತ್ತೆ. ಪ್ಲಸ್ ಇದು ಬಂದುಬಿಟ್ಟು ಓಡೋಮೀಟರ್ ಆಗಿರುತ್ತೆ.
ಹಾಗೆ ಗೆಳೆಯರೆ ಈ ಒಂದು ವೆಹಿಕಲ್ನ ಟಾಪ್ ಸ್ಪೀಡ್ ಎಷ್ಟು ಅಂತ ನಿಮ್ಮ ಒಂದು ಕ್ವಶನ್ ಇರ್ಬೋದು. ನೋಡಿ ಗೆಳೆಯರೆ, ಇದು ಬಂದುಬಿಟ್ಟು 55 ಇಂದ 60 km/h ಈ ಒಂದು ವೆಹಿಕಲ್ ಟ್ರಾವೆಲ್ ಮಾಡುತ್ತೆ. 60 km ಸ್ಪೀಡ್ ಗಂಟೆ ಹೋಗ್ಬೋದು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು DC ಸ್ಟಾಪ್ ಮತ್ತು RC ಗೇರ್ಗಳೆಲ್ಲ ಇಲ್ಲೇ ಇದೆ, ತುಂಬ ಸ್ಮೂತ್ ಆಗಿದೆ ನೋಡ್ತಿರ್ಬೋದು. ಹಾಗೆ ಇಲ್ಲಿ ಪ್ಲಸ್ ಇಲ್ಲೊಂದು ರಿಯರ್ ಬ್ರೇಕ್ ಎಲ್ಲ ಸಿಗುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಇದರ ಒಂದು ಡ್ರೈವಿಂಗ್ ಸೀಟ್ ಕೆಳಗೆ ನೋಡಿ ಅದರ ಒಂದು ಸ್ಟೆಪ್ನಿ ಇಲ್ಲೇ ನಿಮಗೆ ಬರುತ್ತೆ. ಬಟ್ ಪ್ಲಸ್ ಒಂದು ಬ್ಯಾಟ್ರಿ ಕೂಡ ಇಲ್ಲೇ ಬರುತ್ತೆ. ನಿಮಗೊಂದು ಬಾಟಲ್ ಹೋಲ್ಡರ್ ಕೂಡ ಸಿಗುತ್ತೆ. ನೋಡ್ತಿರ್ಬೋದು ಇಂಜಿನಿಯರಿಂಗು ತುಂಬಾ ಸಿಂಪಲ್ ಆಗಿದೆ, ತುಂಬಾ ಮೆಸ್ಸಿ ಆಗಿಲ್ಲ. ಏನು ಅಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಆ ರೀತಿ ಈ ಒಂದು ವೆಹಿಕಲ್ನ ಡಿಸೈನ್ ಮಾಡಿದ್ದಾರೆ. ತೊಂದರೆ ಆಗೋಲ್ಲ ಅಂತಂದರೆ ಫಾರ್ ಎಕ್ಸಾಂಪಲು ಅರ್ಥ ಆಗೋ ರೀತಿಲಿಲ್ಲ. ಏನು ಅಂತಂದರೆ ಓದು ಬರಹ ಬರೋದವರಿಗೂ ಸಮೇತ ಅರ್ಥ ಆಗೋ ರೀತಿಲಿ ಈ ಒಂದು ಗಾಡಿನ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಇದು ಭಾರತ ದೇಶದಲ್ಲಿ ಇದು ತುಂಬಾ ಒಂದು ಸಕ್ಸಸ್ ಆಗಿರೋ ಗಾಡಿ. ಇವಾಗೇನು ಅಂತಂದರೆ ನಾವು ಈ ಒಂದು ಆಟೋದಲ್ಲಿ ಪ್ರಯಾಣ ಮಾಡ್ತಿದ್ದೀವಿ. ನೋಡ್ತಿರ್ಬೋದು ಅಣ್ಣ ಬಂದು ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಗಾಡಿಯ ಒಂದು ಏನು ಅಂತಂದರೆ ಹ್ಯಾಂಡ್ಲಿಂಗ್ ನೋಡ್ತಿರ್ಬೋದು, ತುಂಬಾ ಒಂದು ಸ್ಮೂತಾಗಿ ಗೇರೆಲ್ಲ ಶಿಫ್ಟ್ ಆಗ್ತಾ ಇದೆ. ಹಾಗೆಯೇ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿರ್ಬೋದು, ನೋಡಿ ಹಿಂದ್ಗಡೆ ಮಿರರ್ ನೋಡಿ, ಇಲ್ಲಿಂದನೇ ನೋಡಿ ಹಿಂದ್ಗಡೆ ಬರೋ ಎಲ್ಲ ವಸ್ತುಗಳ ಒಂದು ಇನ್ಫಾರ್ಮೇಷನ್ ನೀಟ್ ಆ್ಯಂಡ್ ಕ್ಲಿಯರಾಗಿ ಕಾಣ್ತಾ ಇದೆ. ಹಾಗೆಯೇ ನಾನಿಲ್ಲಿ ಕೂತಿರೋ ಸೀಟ್ ನೋಡ್ತಿರ್ಬೋದು, ಅಗಲ ಎಷ್ಟಿದೆ ಅಂತ, ಅಗಲ ನೋಡಿ ಎಷ್ಟಿದೆ ಅಂತ, ಸೂಪರ್ ಆಗಿದೆ. ಈ ಕಡೆನೂ ಜಾಗ ಇದೆ, ಈ ಕಡೆನೂ ಜಾಗ ಇದೆ. ಪ್ಲಸ್ ಮುಂದ್ಗಡೆ ನೋಡ್ತಿರ್ಬೋದು, ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು. ಸೊ ಗೆಳೆಯರೆ, ಕೊನೆಯದಾಗಿ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಬೆಲೆ ಎಷ್ಟಿದೆ ಅಂತ ನೋಡಿ ಗೆಳೆಯರೆ. ಎಕ್ಸ್-ಶೋರೂಮ್ ಬಂದುಬಿಟ್ಟು 2.5 ಇಂದ 2.7 lakhs ಗಂಟೆ ಆಗುತ್ತೆ. ನಿಮಗೆ RTO ಚಾರ್ಜ್ ಎಲ್ಲ ಆದಾಗ ನೋಡಿ 3 ಲಕ್ಷ ದಾಟುತ್ತೆ. 3,10,000 ಗಂಟ ಈ ಒಂದು ಗಾಡಿಯ ಒಂದು ಬೆಲೆ ಬರುತ್ತೆ. ಇದೇನು ಅಂತಂದರೆ ಈ ಒಂದು ಸಮಯಕ್ಕೆ ಈ ಒಂದು ಬೆಲೆ ಆಗಿರುತ್ತೆ. ಈ ಒಂದು ಬೆಲೆ ಬಂದು ಸಮಯಕ್ಕೆ ತಕ್ಕಂತೆ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ನಾನೇನು ಅಂತಂದರೆ ಶೋರೂಮ್ನ ನಂಬರು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಆವಾಗಿನ ಪ್ರೆಸೆಂಟ್ ಬೆಲೆ ಏನಿದೆ ಅದನ್ನ ತಿಳ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನನ್ನ ಒಂದು ಹೆಸರು ಹೇಳಿದರೆ ನಿಮಗೆ ಅದ್ಭುತವಾದ ಒಂದು ಡಿಸ್ಕೌಂಟ್ ಕೊಡ್ತಾರೆ. ಕೆಲವೊಂದು ಆಟೋಗಳಿಗೆ ಫ್ಲ್ಯಾಟ್ 10,000 ರೂಪೀಸು ಡಿಸ್ಕೌಂಟ್ ಕೊಟ್ಟಿದ್ದು ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಅಂತಂದರೆ ನೀವು ಫೋನ್ ಮಾಡಿ ನನ್ನ ಸಬ್ಸ್ಕ್ರೈಬರ್ ಅಂತ ನೀವು ಅವ್ರಿಗೆ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಬೇಕಾದ ಡಿಸ್ಕೌಂಟ್ನ ಅವರು ಮಾಡಿ ಕೊಡ್ತಾರೆ. ಸೊ ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ನ ಕನ್ಕ್ಲೂಷನ್ ಬಗ್ಗೆ ನೋಡೋಣ. ಸೊ ಒಟ್ಟಾರೆ ನೋಡಿದ್ರೆ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಕನ್ಕ್ಲೂಷನ್ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದಾ ಈ ಒಂದು 2026ನೇ ಇಸ್ವಿಲಿ. ಸೊ ಗೆಳೆಯರೆ, ಏನು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವೆಹಿಕಲ್ನ ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ಯಾಕೆ ಅಂತಂದರೆ ಇದರ ಒಂದು ಬಾಳಿಕೆ ಮತ್ತು ಇದರ ಒಂದು ಮೈಲೇಜು ಪ್ಲಸ್ ಇದರ ಒಂದು ಮೇಂಟೆನೆನ್ಸು ತುಂಬ ಒಂದು ಕಡಿಮೆ ಆಗಿರುತ್ತೆ. ಇನ್ನೊಂದೇನು ಅಂತಂದರೆ 1 ಲೀಟರ್ ಡೀಸೆಲ್ಗೆ 30 km ಮೈಲೇಜ್ ಕೊಡೋ ಕಾರಣ ಇದನ್ನು ಖಂಡಿತವಾಗ್ಲೂ ನೀವು ತೊಗೋಬೋದು. ಇದರ ಒಂದು 8 HP ಪವರು ಪ್ಲಸ್ ಇಂಜಿನ್ CC ಡೀಸೆಲ್ ಆಟೋ ಆಗಿರೋ ಕಾರಣ ಗ್ರಾಮೀಣ ಭಾಗದಲ್ಲಿ ಏನು ಅಂತಂದರೆ ಇದು ಸೂಪರ್ ಹಿಟ್ ಆಗಿ ಇನ್ನೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಸೊ ಉತ್ತಮ ಮೈಲೇಜು, ಉತ್ತಮ ಮೇಂಟೆನೆನ್ಸು ಪ್ಲಸ್ ಗ್ರಾಮೀಣ ಭಾಗದಲ್ಲಿ ಇದು ಸಕ್ಸಸ್ ಆಗಿರೋ ಕಾರಣ ಖಂಡಿತವಾಗ್ಲೂ ನಿಮ್ಮ ಒಂದು ಚೆಕ್ ಲಿಸ್ಟಲ್ಲಿ ನೀವು ಆಟೋ ತೆಗೆಯೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಈ ಒಂದು ವೆಹಿಕಲ್ನ ಸಹ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಒಂದು ವೆಹಿಕಲಲ್ಲಿ ಕೇವಲ ನಿಮಗೆ ಪ್ಯಾಸೆಂಜರ್ ಹೋಗೋಕ್ಕೆ ಮಾತ್ರ ಸಿಗಲ್ಲ. ನಿಮಗೇನು ಅಂತಂದರೆ ಪ್ಯಾಸೆಂಜರ್ ಜೊತೆಗೆ ಕಾರ್ಗೋ ಸಮೇತ ನೀವು ತಗೊಂಡು ಹೋಗ್ಬೋದು. ನೋಡಿ, ಇದು ಏನು ಅಂತಂದರೆ ಮಲ್ಟಿ ಯುಟಿಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು. ಒಂದು ಸತಿ ನೀವು ಇದನ್ನ ತೊಗೊಂಡೋದ್ರೆ ಫ್ಯಾಮಿಲಿ ಯೂಸ್ಗೆ ಆಗುತ್ತೆ, ಪ್ಲಸ್ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೂ ಆಗುತ್ತೆ, ಪ್ಲಸ್ ನೀವೇನಾದ್ರು ಅಗ್ರಿಕಲ್ಚರ್ ಫೀಲ್ಡಲ್ಲಿದ್ದರೆ ಆ ಒಂದು ಕೆಲಸ ಕಾರ್ಯನೂ ಸಮೇತ ಈ ಒಂದು ವೆಹಿಕಲಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಗೆಳೆಯರೆ, ಇನ್ನೊಂದು ವಿಷಯ ಏನು ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಅದನ್ನು ಅಭಿಪ್ರಾಯನ ಬರೀರಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದೇನು ಅಂತಂದರೆ ನಿಮಗೆ ಯಾವುದಾದ್ರು ಒಂದು ಕಮರ್ಷಿಯಲ್ ವೆಹಿಕಲ್ನ ನಾನು ರಿವ್ಯೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಆ ಒಂದು ವಿಡಿಯೋನ ರಿವ್ಯೂ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ.